ಹಲೋ ಸ್ಟೂಡೆಂಟ್ಸ್, ಈ ಭಾಗದಲ್ಲಿ ನಾವು ನವಮಾಧ್ಯಮ ಅಂದ್ರೆ ನ್ಯೂ ಮೀಡಿಯಾದ ಬಗ್ಗೆ ಕಲಿಲಿಕ್ಕಿದ್ದೇವೆ. ನ್ಯೂ ಮೀಡಿಯಾ ಅಂದ್ರೆ ಏನು, ಅಂದ್ರೆ ಓಲ್ಡ್ ಮೀಡಿಯಾ ಅಂದ್ರೆ ಏನು? ಓಲ್ಡ್ ಮೀಡಿಯಾ ಅಂತ ಹೇಳಿದ್ರೆ ನಮ್ಮ ಶಾಸ್ತ್ರೀಯ ಮಾಧ್ಯಮಕ್ಕೆ ನಾವು ಆ ತರ ಹೇಳ್ತೇವೆ. ಓಲ್ಡ್ ಮೀಡಿಯಾ ಅನ್ನೋ ಶಬ್ದ ಇಲ್ಲ, ಜಸ್ಟ್ ನಾನು ನ್ಯೂ ಮೀಡಿಯಾ ಅನ್ನೋದನ್ನ ನಿಮಗೆ ಕಲ್ಪನೆ ಬರಲಿಕ್ಕೆ ಆ ರೀತಿ ಒಂದು ಶಬ್ದವನ್ನ ಹೇಳಿದೆ. ಅಂದ್ರೆ ಶಾಸ್ತ್ರೀಯ ಮಾಧ್ಯಮಕ್ಕೆ ಮತ್ತೆ ನ್ಯೂ ಮೀಡಿಯಾಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನವಮಾಧ್ಯಮ ಅನ್ನುವಂಥದ್ದು ಹಿಂದೆ ಅಷ್ಟೇನು ಬಳಕೆಯಲ್ಲಿಲ್ಲದ ಶಬ್ದ. ಅದು ಕೆಲವರಿಗೆ ಮಾತ್ರ, ಅದು ಏನು ಮೇನ್ ಸ್ಟ್ರೀಮ್ ಜರ್ನಲಿಸಮ್ ಅಲ್ಲಿ ಮುಖ್ಯವಾಹಿನಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ಆ ಯೋಗ್ಯತೆಯು ಕೂಡ ನಾವು ಮಾಧ್ಯಮಕ್ಕಿಲ್ಲ. ಆ ರೀತಿ ಎಲ್ಲ ಒಂದು ಕಲ್ಪನೆಗಳಿತ್ತು. ಇದು ಜಸ್ಟ್ ಕೆಲವು ವರ್ಷಗಳ ಹಿಂದೆ ಮಾತ್ರ. ಆದ್ರೆ ಈಗ ತಂತ್ರಜ್ಞಾನ ಬದಲಾಗ್ತಾ ಇದ್ದ ಹಾಗೆ, ಮತ್ತೆ ಅದರ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ, ಇಂಟರ್ನೆಟ್ ಅನ್ನುವಂಥದ್ದು ಬೇರೆ ಬೇರೆ ಪ್ರಪಂಚದ ಮೂಲೆ ಮೂಲೆಗೂ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದ್ದ ಹಾಗೆ ನವಮಾಧ್ಯಮ ತನ್ನ ಹೊಸ ರೂಪವನ್ನು ತಾಳ್ಕೊಂಡಿದೆ. ಈಗ ನಮ್ಮ ಟ್ರೆಡಿಷನಲ್ ಜರ್ನಲಿಸಮ್ಮೇ ಈಗ ಅಪಾಯದಲ್ಲಿದೆ ಅಥವಾ ಅದು ಬದುಕೊಳ್ಳಿಕ್ಕೆ ತಿನ್ಕಾಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ನವಮಾಧ್ಯಮ ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದೆ, ಮತ್ತೆ ಹೆಚ್ಚು ರಿಲೆವೆಂಟ್ ಅಂತ ಹೇಳ್ತೇವಲ್ಲ, ರಿಲೆವೆಂಟ್ ಆಗ್ತಾ ಇದೆ, ಜನ ಸಾಮಾನ್ಯರಿಗೆ ಕೂಡ ಎಟುಕ್ತಾ ಇದೆ. ಹಾಗಾದ್ರೆ ಏನು ಈ ನವಮಾಧ್ಯಮ ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ಫೋನ್ ಒಂದು ಅತ್ಯುತ್ತಮ ಉದಾಹರಣೆ. ನ್ಯೂ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ ಇನ್ಕ್ಲೂಡಿಂಗ್ ಟ್ಯಾಬ್ಲೆಟ್, ಸ್ಮಾರ್ಟ್ ಫೋನ್ ಅಂಡ್ ಎನಿ ಅದರ್ ಮೊಬೈಲ್ ರೀಡಿಂಗ್ ಡಿವೈಸಸ್ ಆಕ್ಸೆಸಿಂಗ್ ದ ಇಂಟರ್ನೆಟ್. ನಾವು ಮೊಬೈಲ್, ಅದರಲ್ಲಿ ಇಂಟರ್ನೆಟ್ ಆಕ್ಸೆಸ್ ಆಗ್ತದೆ ಅನ್ಕೊಳ್ಳಿ. ನೀವು ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ತೀರಿ ಅನ್ಕೊಳ್ಳಿ, ಒಳ್ಳೆ ಮೊಬೈಲೇ ಅನ್ಕೊಳ್ಳಿ. ಆಗ ನೀವು ಅದರಲ್ಲಿ ಏನು ಚಮತ್ಕಾರವನ್ನ ಮಾಡ್ಬೋದು. ಒಂದು ಮೊಬೈಲ್ ನಲ್ಲಿ ಹಿಂದೆ ಮಾತಾಡಲಿಕ್ಕೆ ಮಾತ್ರ ಮೊಬೈಲ್ ಏನಿತ್ತು, ಹಿಂದೆ ಲ್ಯಾಂಡ್ ಲೈನ್ ಇತ್ತು. ಲ್ಯಾಂಡ್ ಲೈನ್ ಅನ್ನ ಮೊಬೈಲ್ ರಿಪ್ಲೇಸ್ ಮಾಡಿತ್ತು. ಮೊಬೈಲ್ ಆಗ ಒಂದು ಅದ್ಭುತ ಡಿವೈಸ್, ಮಾತಾಡ್ಲಿಕ್ಕೆ ಮಾತ್ರ, ಆದ್ರೂ ಕೂಡ ಒಂದು ಅದ್ಭುತ ಡಿವೈಸ್. ನಂತರ ಅದರಲ್ಲಿ ಫೋಟೋ ತೆಗಿಬಹುದು ಅಂತ ಬಂತು. ಈಗ ಆಧಾರ್ ಕಾರ್ಡ್ ನ ಫೋಟೋದಲ್ಲಿದ್ದಾಗೆ ಏನು ಬ್ಲರ್ ಫೋಟೋ ಬರ್ತಾ ಇತ್ತು, ಆದ್ರೂ ಕೂಡ ಫೋಟೋ ಇದೆ, ಕ್ಯಾಮರಾ ಇದೆ ನನ್ನ ಮೊಬೈಲ್ ಅಲ್ಲಿ ಅನ್ನೋದು ದೊಡ್ಡ ವಿಷಯ ಆಗಿತ್ತು. ನಂತರ ಏನಾಯ್ತು ಅಂತ ಹೇಳಿದ್ರೆ, ಮೊಬೈಲ್ ನ ವಿಸ್ತಾರ, ಒಂದು ಕ್ಯಾಮರಾ ಅನ್ನೋದು, ಫೋಟೋ ತೆಗೆಯೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನೇ ಬೆಳೆಸ್ಕೊಂಡು ಹೋಗಿ ಈಗ ನಾವು ಮಾತಾಡೋದು ಒಂದು ಕೆಲಸ ಅಷ್ಟೇ. ಮೊಬೈಲ್ ಇರೋದು ನಮಗೆ ವಿಡಿಯೋ ಮಾಡ್ಲಿಕ್ಕೆ, ಕ್ಯಾಮರಾ ತೆಗಿಲಿಕ್ಕೆ ಅಥವಾ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡ್ಲಿಕ್ಕೆ ಆ ರೀತಿ ಇದೆ. ಮಾತಾಡ್ತೇವೆ ಮೊಬೈಲ್ ಅಲ್ಲಿ, ಆ ರೀತಿ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಅಂದ್ರೆ ನ್ಯೂ ಅಂಡ್ ಎಮರ್ಜಿಂಗ್ ಟೆಕ್ನಾಲಜಿ, ಹೊಸ ತಂತ್ರಜ್ಞಾನ ಅನ್ನೋದು ಅದ್ಭುತವಾದ ಬದಲಾವಣೆಯನ್ನ ಸಾಧಿಸಿದೆ. ಹಾಗಾಗಿ ನಾವು ಮೊಬೈಲ್ ನಲ್ಲಿ ಈಗ ನ್ಯೂಸ್ ಆಪ್ ಗಳನ್ನ ನೋಡ್ಬೋದು, ವೆಬ್ಸೈಟ್ ಎಷ್ಟೋ ವೆಬ್ಸೈಟ್ ಗಳನ್ನ ನಾವು ಮೊಬೈಲ್ ನಲ್ಲೇ ಓದಬಹುದು. ಚಾನಲ್ಗಳಲ್ಲೂ ಕೂಡ ಫೇಸ್ಬುಕ್ ಮುಖಾಂತರ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ಚಾನಲ್ಗಳನ್ನ ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಾವು ಸೋಷಿಯಲ್ ಮೀಡಿಯಾ ಅದ್ಭುತವಾಗಿ ಬೆಳೆದಿದೆ. ಸೋಷಿಯಲ್ ಮೀಡಿಯಾ ಕಳೆದ ಕೆಲವು ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನ ನಾವು ಬಳಸಬಹುದು. ನಾವು ಸ್ಟೋರಿಯನ್ನ ಅಪ್ಲೋಡ್ ಮಾಡ್ಬೋದು, ಫೋಟೋವನ್ನ ಅಪ್ಲೋಡ್ ಮಾಡ್ಬೋದು, ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಬೇರೆಯವರ ಸ್ಟೋರಿಯನ್ನ ನೋಡ್ಬೋದು ವಾಲ್ ಅಲ್ಲಿ, ಅಥವಾ ಮಲ್ಟಿಪಲ್ ಬೇರೆ ಬೇರೆ, ನೀವು ಇನ್ಸ್ಟಾಗ್ರಾಮ್ ಇರ್ಬೋದು, FB ಇರ್ಬೋದು, ಅಥವಾ ಟ್ವಿಟರ್ ಇರ್ಬೋದು. ಈ ರೀತಿ ಈವನ್ ಟ್ವಿಟರ್ ನಲ್ಲಿ ನಮ್ಮ ಪ್ರಧಾನಮಂತ್ರಿ ಏನಾದರೂ ಸಂದೇಶವನ್ನ ಕೊಟ್ಟರೆ ಅದನ್ನು ಕೂಡ ಕ್ಷಣ ಮಾತ್ರದಲ್ಲಿ ನಮಗೆ ಒಂದು ತಲುಪ್ತದೆ. ಬೇರೆ ಮಾಧ್ಯಮದ ಅಗತ್ಯವೇ ಇಲ್ಲ. ನ್ಯೂಸ್ ಪೇಪರ್ನಾಗಿ ಮಾರನೇ ದಿವಸಕ್ಕೆ ಕಾಯುವ ಕಾಲ ಹೋಗಿದೆ. ಸೊ ಇಂಥ ಒಂದು ಮಾಧ್ಯಮ ಇದೆಯಲ್ಲ, ಹೊಸ ಮುಖ ಮಾಧ್ಯಮದ್ದು, ಇದನ್ನ ನಾವು ನವಮಾಧ್ಯಮ ಅಂತ ಹೇಳ್ತೇವೆ. ಇದೆಲ್ಲ ಸಾಧ್ಯ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ಇಂಟರ್ನೆಟ್ ನಿಂದ. Digital media presented on these devices, news app, blog, website, social media posting, online newspaper ಮತ್ತೆ ಮ್ಯಾಗಝಿನ್. ನಾನು ಈಗಾಗಲೇ ಆರಂಭ ಮಾಡಿದೆ ಹೇಳಲಿಕ್ಕೆ. ಏನು ಅಂತ ಹೇಳಿದ್ರೆ, ಇದು ಮೊಬೈಲ್ ನಿಂದ ಇಂಟರ್ನೆಟ್ ಇದೆ, ಓಕೆ, ಅದರಿಂದ ಮಾಧ್ಯಮಕ್ಕೇನು ಸಂಬಂಧ ಅಂತ ಹೇಳಿದ್ರೆ, ಮಾಧ್ಯಮದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಈಗ ನಾವು ಹಿಂದೆ ಎಲ್ಲ ವೆಬ್ಸೈಟ್ಗಳು ಸಿಗ್ತಾ ಇರಲಿಲ್ಲ, ಒಂದೊಂದಾಗಿ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದ್ವು ಅಷ್ಟೇ. ಆ್ಯಪ್ ಅನ್ನುವಂಥದ್ದು, ಸುದ್ದಿಯನ್ನ ಕೊಡುವಂತ ಆ್ಯಪ್ಗಳು ಅಂತ ಇರಲಿಲ್ಲ. ಬ್ಲಾಗ್ಗಳು ಕೂಡ ಅಷ್ಟೇ, ಕೆಲವು ಪರ್ಸನಲ್ ಬ್ಲಾಗ್ಗಳು ಅಷ್ಟೇ ಜಾಸ್ತಿ ಇರ್ತಾ ಇದ್ವು. ಈ ರೀತಿ ಎಲ್ಲ ನಮಗೆ ನ್ಯೂಸಿನ ಮೈನ್ ಸೋರ್ಸ್ ಯಾವುದು? ನ್ಯೂಸ್ ಪೇಪರ್ಗಳು. ಮಾರನೇ ದಿವಸ ಏನ್ ನ್ಯೂಸ್ ಆದ್ರೂ ಕೂಡ ಮಾರನೇ ದಿವಸ ನ್ಯೂಸ್ ಪೇಪರ್ ಬೆಳಿಗ್ಗೆ ನೋಡಿದಾಗ ನಮಗೆ ಗೊತ್ತಾಗ್ತಾ ಇದ್ದ ವಿಷಯಗಳು ಅಂತ ಹೇಳಿ. ಆಗ ಏನು ಅಂತ ಹೇಳಿದ್ರೆ, ಈ ಮೊಬೈಲ್ ಅನ್ನುವಂಥದ್ದು ಕ್ರಾಂತಿಕಾರಕ ಡಿವೈಸ್ ಆಗ ಬಂದಿದ್ರು ಕೂಡ ಅದರ ಆರಂಭದ ಹಂತದಲ್ಲಿ ಇತ್ತು. ಈಗ ಮೊಬೈಲ್ ಕ್ರಾಂತಿಕಾರಕ ಡಿವೈಸ್ ಬಂದಿದೆ, ಟೆಕ್ನಾಲಜಿ ಅದರಲ್ಲಿ ಬೆಳವಣಿಗೆ ಹೊಂದ್ತಾ ಇದೆ, ದಿನದಿಂದ ದಿನಕ್ಕೆ ಬೆಳವಣಿಗೆ ಹೊಂದ್ತಾ ಇದೆ. ಅದರ ದರ ಕೂಡ ಕಡಿಮೆ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಇಂಟರ್ನೆಟ್ ಅನ್ನುವಂಥದ್ದು ಮೂಲೆ ಮೂಲೆಗೂ ತಲುಪ್ತಾ ಇದೆ ಪ್ರಪಂಚದಲ್ಲಿ. ಹಾಗಾಗಿ ಎಲ್ಲ ನ್ಯೂಸ್ ಆ್ಯಪ್ಗಳು ತುಂಬಾ ಇದ್ದಾವೆ, ಬ್ಲಾಗ್ಗಳು ಕೂಡ ಇದ್ದಾವೆ, ತುಂಬಾ ಪ್ರೊಫೆಷನಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಬ್ಲಾಗ್ಗಳನ್ನ. ಮತ್ತೆ ವೆಬ್ಸೈಟ್ಗಳು, ತುಂಬಾ ವೆಬ್ಸೈಟ್ಗಳಿದ್ದಾವೆ. ಸ್ಥಳೀಯ ವೆಬ್ಸೈಟ್ಗಳಿರ್ಬೋದು, ರಾಷ್ಟ್ರ ಮಟ್ಟದ್ದು, ಅಂತಾರಾಷ್ಟ್ರ ಮಟ್ಟದ ವೆಬ್ಸೈಟ್ಗಳಿದ್ದಾವೆ. ಮತ್ತೆ ಸೋಷಿಯಲ್ ಮೀಡಿಯಾ ಪೋಸ್ಟಿಂಗ್. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಹಿಂದೆ ಕೆಲವರಿಗೆ ಮಾತ್ರ, ಟೆಕ್ನಾಲಜಿ ಗೊತ್ತಿರುವಂತವರಿಗೆ, ಹಣ ಇದ್ದವರಿಗೆ ಅಥವಾ ಎಜುಕೇಟೆಡ್ ಅವರಿಗೆ ಮಾತ್ರ ಆ ತರ ಎಲ್ಲ ಇತ್ತು.
ಈಗ ಸೋಷಿಯಲ್ ಮೀಡಿಯಾವನ್ನ ಯಾರು ಬಳಸ್ತಾ ಇಲ್ಲ? ಈಗ 50-60 ವರ್ಷ ದಾಟಿದವರು, ಅವರ ಅಂದ್ರೆ 70 ವರ್ಷದವರು ಕೂಡ ಸೋಷಿಯಲ್ FB ಯಲ್ಲಿ ಅಕೌಂಟ್ ಹೊಂದಿರ್ತಾರೆ. ಅದರಲ್ಲಿ ಬರೀತಾರೆ. ರಿಟೈರ್ಡ್ ಪರ್ಸನ್, ತುಂಬಾ ಜನ ರಿಟೈರ್ಡ್ ಪರ್ಸನ್ಸ್ ನೋಡಿರ್ಬೋದು ನೀವು. ಅವರ ಜ್ಞಾನವನ್ನ ಅದರಲ್ಲಿ ಧಾರೆ ಎರಿತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಗಳನ್ನ ಹಾಕ್ತಾರೆ. ಅಂದ್ರೆ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾವ ಜ್ಞಾನ ಅಂದ್ರೆ ನಾಲೆಡ್ಜ್ ಅನ್ನ ಶೇರ್ ಮಾಡುವಂಥದ್ದು, ನಮ್ಮ ಸ್ಟ್ಯಾಂಡ್ ಅನ್ನ ಶೇರ್ ಮಾಡ್ಬೋದು, ನನ್ನ ಒಪಿನಿಯನ್ ಅನ್ನ ಶೇರ್ ಮಾಡುವಂತ ಒಂದು ದಾರಿಯಾಗಿದೆ. ಸುಮ್ಮನೆ ಏನೋ ಬರೆದು ಗೀಚುವಂತ ಒಂದು ಮಾಧ್ಯಮವಾಗಿ ಸೋಷಿಯಲ್ ಮೀಡಿಯಾ ಉಳಿದಿಲ್ಲ. ಹಾಗಾಗಿ ದೊಡ್ಡ ಅಂದ್ರೆ ಖ್ಯಾತನಾಮರು ಅಂತ ನಾವೇನ್ ಹೇಳ್ತೇವಲ್ಲ, ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ಜನರಿಗೆ ಸಿಗುವಂತವರಾಗಿದ್ದಾರೆ ಈಗ. ಹಾಗಾಗಿ ಅವರ ಬರಹಗಳನ್ನ ಓದ್ಬೋದು, ಫೋಟೋಗ್ರಫಿ ಅಥವಾ ಫೋಟೋಗಳನ್ನ ನೋಡ್ಬೋದು, ಅವರ ಒಪಿನಿಯನ್ ಅನ್ನ ಕ್ಷಣ ಮಾತ್ರದಲ್ಲೇ ನಾವು ತಿಳ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು, ಅದನ್ನ ಲೈಕ್ ಮಾಡ್ಬೋದು, ಅದಕ್ಕೆ ಕಮೆಂಟ್ ಮಾಡ್ಬೋದು, ಅದಕ್ಕೆ ಪರವಾಗಿ ವಿರೋಧವಾಗಿ ಬರೀಬಹುದು. ಅಲ್ಲಿ ಒಂದು ಚರ್ಚೆ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ದೊಡ್ಡ ರಾಷ್ಟ್ರ ಮಟ್ಟದ ಅಥವಾ ಅಂತಾರಾಷ್ಟ್ರೀಯ ಯಾವುದೇ ವಿಷಯ ಆಗಿರಲಿ, ಅದರಲ್ಲಿ ನಾವು ಚರ್ಚೆಯನ್ನ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಒಮ್ಮೊಮ್ಮೆ ಚರ್ಚೆ ಒಂದು ಋಣಾತ್ಮಕವಾಗಿ ಚರ್ಚೆ ಆಗಿರ್ಬೋದು, ಧನಾತ್ಮಕವಾಗಿ ಚರ್ಚೆ ಆಗಿರ್ಬೋದು, ಅದು ಬೇರೆ ವಿಷಯ. ಅಥವಾ ಅದನ್ನ ಸೋಷಿಯಲ್ ಮೀಡಿಯಾವನ್ನ ನಾವು ಹೇಗೆ ಉಪಯೋಗಿಸ್ಕೊಳ್ತೇವೆ ಅದು ಕೂಡ ಡಿಫ್ರೆಂಟ್ ವಿಷಯ. ಆದ್ರೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಪರಿಣಾಮಕಾರಿಯಾಗಿ ಜನಸಾಮಾನ್ಯರಿಗೆ ತಲುಪಿದೆ. ಆನ್ಲೈನ್ ನ್ಯೂಸ್ ಪೇಪರ್, ಈಗ ನ್ಯೂಸ್ ಪೇಪರ್ ಹಾಗಾದ್ರೆ ಹೋಯ್ತಾ? ನ್ಯೂಸ್ ಪೇಪರ್ ಇದೆ, ನಮ್ಮ ಜೊತೆಗೆ ಇದೆ. ಪ್ರಿಂಟ್ ಆಗಿ ಬರುವಂತ ನ್ಯೂಸ್ ಪೇಪರ್ ಕೂಡ ಇದೆ. ಆದ್ರೆ ಪ್ರಿಂಟೆಡ್ ನ್ಯೂಸ್ ಪೇಪರ್ ಅನ್ನ ಓದುವ ಜನ ಇದ್ದಾರಲ್ಲ, ಅದೇ ರೀತಿ ಅಥವಾ ಅದರಲ್ಲೇ ಒಂದು ವರ್ಗ ಈಗ ಆನ್ಲೈನ್ ನ್ಯೂಸ್ ಪೇಪರ್, ಈ ಪೇಪರ್ ಅಂತ ಹೇಳ್ತೇವಲ್ಲ, ಅದನ್ನ ಓದುವ ಒಂದು ದೊಡ್ಡ ವರ್ಗವೇ ಸೃಷ್ಟಿ ಆಗ್ತಾ ಇದೆ. ಅಂದ್ರೆ ನಾವು ನ್ಯೂಸ್ ಪೇಪರ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಅದು ನ್ಯೂಸ್ ಪೇಪರ್ ಮನೆಗೆ ಬರ್ತದೆ, ಓದ್ಲಿಕ್ಕೆ ಪುರ್ಸೋತಿಲ್ಲ. ಇಲ್ಲೇ ಒಂದೊಂದು ಆಫೀಸ್ ಅಲ್ಲಿ ಇದ್ದೇವೆ, ಅದರಲ್ಲಿ ನಮಗೆ ಬ್ರೇಕ್ ಸಿಗ್ತದೆ, ಒಂದು 11 ಗಂಟೆಗೆ ಬ್ರೇಕ್ ಇದೆ, 5 ನಿಮಿಷ 10 ನಿಮಿಷ ಅಂದಾಗ ನಾವು ಈ ವೆಬ್ಸೈಟ್ ಗಳಿರ್ಬೋದು, ಆಪ್ ಗಳಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಸೈಟ್ ಇರ್ಬೋದು, ಅಥವಾ ನ್ಯೂಸ್ ಪೇಪರೇ. ಕೆಲವರಿಗೆ ನ್ಯೂಸ್ ಪೇಪರ್ ಓದೋದಂದ್ರೆ ತುಂಬಾ ಇಷ್ಟ, ಅದನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದಕ್ಕೆ ನ್ಯೂಸ್ ಪೇಪರ್ ಇದೆ. ಯಾವ ರೂಪದಲ್ಲಿದೆ? ಈ ಫಾರ್ಮೆಟ್ ನಲ್ಲಿ ಇದೆ. ಅಲ್ಲಿ ನ್ಯೂಸ್ ಪೇಪರ್ ನಾವು ಯಾವುದು ಹಾರ್ಡ್ ಕಾಪಿ ನ್ಯೂಸ್ ಪೇಪರ್ ಅನ್ನು ಯಾವ ರೀತಿ ಓದ್ತೇವೆ ಅದೇ ರೀತಿ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಇರ್ತದೆ. ನಾವು ಅದನ್ನು ಪೇಜ್ ತಿರುಗಿಸಿದಾಗಿ ಇಲ್ಲಿ ಕೂಡ ಪೇಜ್ ತಿರುಗಿಸ್ಲಿಕ್ಕೆ ಆಗ್ತದೆ. ತಂತ್ರಜ್ಞಾನ ಅನ್ನೋದು ಅದ್ಭುತ ಪ್ರಗತಿಯನ್ನ ಸಾಧಿಸಿದೆ. ಹಾಗಾಗಿ ನೀವು ನ್ಯೂಸ್ ಪೇಪರ್ ಅನ್ನ ಕೊಂಡು ಓದುವ ಅನಿವಾರ್ಯತೆ ಕೂಡ ಹೋಗಿದೆ. ಈಗ ಇಂಟರ್ನೆಟ್ ಇದ್ರೆ ಆಯ್ತು, ನಿಮಗೆ ಈ ನ್ಯೂಸ್ ಪೇಪರ್ ಸಿಗ್ತದೆ. ಹಾಗಾಗಿ ಈ ನ್ಯೂಸ್ ಪೇಪರ್ ಮಾತ್ರ ಅಲ್ಲ, ಮ್ಯಾಗಝಿನ್ಗಳು ಕೂಡ ಸಿಗ್ತವೆ. ಮ್ಯಾಗಝಿನ್ಗಳು ಅಷ್ಟು ಪೇಜ್ ಇದ್ರೂ ಕೂಡ ಆ ಮ್ಯಾಗಝಿನ್ಗಳನ್ನ ಕೂಡ ಈ ಫಾರ್ಮೆಟ್ ನಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಈಗ ಸುಧಾ ತರಂಗ ಅಂತ ಮ್ಯಾಗಝಿನ್ಗಳು ಅಥವಾ ಬೇರೆ ಯಾವುದೇ ಇಂಗ್ಲಿಷ್ ಮ್ಯಾಗಝಿನ್ಗಳಿರ್ಬೋದು, ನಾವು ಅದನ್ನ ಇಂಟರ್ನೆಟ್ ಮುಖಾಂತರ ನೋಡ್ಲಿಕ್ಕೆ ಸಾಧ್ಯ ಇದೆ. ಈ ಫಾರ್ಮೆಟ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಡಿಜಿಟಲೈಸೇಷನ್ ಅನ್ನುವಂಥದ್ದು ದೊಡ್ಡ ಒಂದು ಕ್ರಾಂತಿಯನ್ನೇ ಮಾಡಿಬಿಟ್ಟಿದೆ. ಹಾಗಾಗಿ ಈ ನ್ಯೂ ಮೀಡಿಯಾ ಅನ್ನುವಂಥದ್ದು, ಅದರ ಆಳ ಅಗಲ ಅನ್ನುವಂಥದ್ದು ದೊಡ್ಡದಾಗಿದೆ. While everyone with a smartphone or a tablet is capable of spreading the news to masses of people around the world, ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಯಾರ ಹತ್ರ ನಮ್ಮ ಆಂಡ್ರಾಯ್ಡ್ ಡಿವೈಸ್ ಇದೆ, ಅವರಿಗೆ ನಮಗೆ ಫೋಟೋ ತೆಗಿಲಿಕ್ಕೆ ಆಗ್ತದೆ, ಸುದ್ದಿಯನ್ನು ಕಳಿಸ್ಲಿಕ್ಕೆ ಆಗ್ತದೆ, ವಾಯ್ಸ್ ಮೆಸೇಜ್ ಅನ್ನು ಕಳಿಸ್ಲಿಕ್ಕೆ ಆಗ್ತದೆ, ಟೈಪ್ಡ್ ಮೆಸೇಜ್ ಅನ್ನು ಕಳಿಸ್ಬೋದು. ಈ ರೀತಿ ಎಲ್ಲ ತುಂಬಾ ನಾವು ಬಲಶಾಲಿಗಳಾಗಿದ್ದೇವೆ ಮೀಡಿಯಾವನ್ನು ಬಳಸ್ಕೊಳ್ಳಿಕ್ಕೆ. ಹಾಗಾಗಿ ನಮಗೆ ಈಗ ಒಂದು ಮೆಸೇಜ್ ಅನ್ನ ಇಡೀ ವರ್ಲ್ಡ್ಗೆ ತಲುಪಿಸಬಹುದು, ಇಡೀ ನಮ್ಮ ದೇಶಕ್ಕೆ ತಲುಪಿಸಬಹುದು. ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ಜನರಿಗೆ, ನಮ್ಮ ಫ್ರೆಂಡ್ಸ್ ಅಂತ ಯಾರಿದ್ದಾರೆ ಅವರಿಗೆ ಕ್ಷಣ ಮಾತ್ರದಲ್ಲಿ ತಲುಪಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಅದ್ಭುತ. ನಾವು ಮಾಧ್ಯಮದ ವಿಷಯ ಬಂದಾಗ, ಕಮ್ಯುನಿಕೇಶನ್ಗೆ ಬಂದಾಗ ನಾವು ದೊಡ್ಡ ಶಕ್ತಿವಂತರ ಬಲಶಾಲಿಗಳಾಗಿದ್ದೇವೆ, ಕೆಪಬಲ್ ಆಗಿದ್ದೇವೆ, ಯಾರು ಜನಸಾಮಾನ್ಯರು ಕೂಡ. ಹಾಗಾಗಿ ಸಿಟಿಸನ್ ಜರ್ನಲಿಸಂ ಅನ್ನುವಂಥ ಕಾನ್ಸೆಪ್ಟ್ ಮತ್ತೆ ದಿನದಿಂದ ದಿನಕ್ಕೆ ರಿಲೆವೆಂಟ್ ಆಗ್ತಾ ಇದೆ. ಬಿಕಾಸ್ ಒಬ್ಬ ಜನಸಾಮಾನ್ಯ ಕೂಡ ಜರ್ನಲಿಸಂ ನಲ್ಲಿ, ಪತ್ರಿಕೋದ್ಯಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಇದೆ. ಇಟ್ ಡಸ್ ನಾಟ್ ಮೀನ್ there is no longer a role for journalist. ಹಾಗಾದ್ರೆ ಜರ್ನಲಿಸ್ಟ್ಗಳ ಕತೆ ಮುಗಿತಾ? ಅವ್ರಿಗೆ ಏನ್ ಕೆಲಸ ಇದೆ? ಮೊಬೈಲ್ ನಲ್ಲೇ ಎಲ್ಲವೂ ಸಿಗ್ತದಲ್ಲ? ಇಲ್ಲ. ಯಾಕೆಂತ ಹೇಳಿದ್ರೆ ಇದನ್ನೆಲ್ಲ ಯಾರು ಮಾಡುವವರು? ಈಗ ಫಾರ್ ಎಕ್ಸಾಂಪಲ್ ತುಂಬಾ ವೆಬ್ಸೈಟ್ಗಳಿದ್ದಾವೆ, ತುಂಬಾ ಪೇಪರ್ಗಳಿದ್ದಾವೆ, ಮತ್ತೆ ಆ್ಯಪ್ಗಳಿದ್ದಾವೆ. ಇದನ್ನ ನಡೆಸ್ಬೇಕಲ್ಲ, ನಾವೊಂದು ಕಲೆ ಗೊತ್ತಿರಬೇಕು. ಜರ್ನಲಿಸ್ಟ್ಗಳಂದ್ರೆ ಅದರಲ್ಲಿ ವರದಿಯನ್ನ ಬರೆಯುವುದು ಹೇಗೆ, ಎಡಿಟ್ ಮಾಡೋದು ಹೇಗೆ, ಪೇಜ್ ಡಿಸೈನ್ ಮಾಡೋದು ಹೇಗೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಅದನ್ನ ಬಳಸ್ಕೊಳ್ಳೋದು ಹೇಗೆ, ಅದನ್ನ ಅಪ್ಡೇಟ್ ಮಾಡೋದು ಹೇಗೆ ಸುದ್ದಿಯನ್ನ, ಮತ್ತೆ ಫೋಟೋ ತೆಗಿಯೋರು ಬೇಕಲ್ವಾ? ಈ ರೀತಿ ಜರ್ನಲಿಸ್ಟ್ಗಳ ರೋಲ್ ಇದ್ದೇ ಇದೆ.
ಮತ್ತೆ ನೀವು ವೆಬ್ಸೈಟ್ಗಳನ್ನ ಮತ್ತೆ ಆ್ಯಪ್ಗಳನ್ನೆಲ್ಲ ಕೆಲವು ಗಮನಿಸ್ಬೋದು, ಚಾನಲ್ಗಳನ್ನ ಕೂಡ ಗಮನಿಸ್ಬೋದು. ಕೆಲವೊಮ್ಮೆ ನಿಮಗೆ ಅಥೆಂಟಿಕ್ ಅಲ್ಲ ಅನಿಸ್ಬೋದು. ಈಗ ಯಾವುದೋ ಒಂದು ಯಾರೋ ಒಬ್ಬ ನಿಧನ ಸುದ್ದಿಯನ್ನು ಒಮ್ಮೆ ಹಾಕಿ ಬಿಡ್ತಾರೆ, ನಂತರ ಅದು ನಿಧನ ಅಲ್ಲ, ಅವರ ಏನು ಪರಿಸ್ಥಿತಿ ಗಂಭೀರವಾಗಿದೆ ಅಷ್ಟೇ ಅಂತ ಹಾಕ್ಬಿಡ್ತಾರೆ. ಅಂದ್ರೆ ಅಥೆಂಟಿಕ್ ಯಾವುದು ಇನ್ಫಾರ್ಮೇಶನ್ ಹೇಗೆ ನಾವು ತಿಳ್ಕೊಳ್ಳೋದು? ಹಾಗಾಗಿ ಈ ಮೈನ್ ಸ್ಟ್ರೀಮ್ ಜರ್ನಲಿಸಮ್ ಅನ್ನುವಂಥದ್ದು ಈಗ ಕೂಡ ತುಂಬಾ ಜನರು ತುಂಬಾ ನಂಬ್ತಾರೆ. ಈಗ ನ್ಯೂಸ್ ಪೇಪರ್ ಅಲ್ಲಿ ಬಂದ್ರೆ ಸತ್ಯ ಅಂತ ಆ ರೀತಿ. ಹಾಗಾಗಿ ಮೈನ್ ಸ್ಟ್ರೀಮ್ ಜರ್ನಲಿಸಮ್ಗೆ ಇದ್ದೇ ಇದೆ, ಅವಕಾಶ ಇದ್ದೇ ಇದೆ. ಇದು ಆದ್ರೆ ಈ ನ್ಯೂ ಮೀಡಿಯಾ ಅನ್ನುವಂಥದ್ದು ವೇಗಕ್ಕೆ ತುಂಬಾ ಪ್ರಸಿದ್ಧಿ. ವೇಗವಾಗಿ ಸುದ್ದಿಯನ್ನ ಒಂದು ಜಗತ್ತಿನ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ತಲುಪಿಸ್ತದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನುವಂಥ ಕಾನ್ಸೆಪ್ಟ್ ಈಗ ದೊಡ್ಡದಾಗಿದೆ. ಎಲ್ಲದರ ವೆಬ್ಸೈಟ್ಗಳಲ್ಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಅನ್ನೋದು ಸಿಗ್ತದೆ. ಹಾಗಾಗಿ ಇಷ್ಟು ವೇಗವಾಗಿ ಸುದ್ದಿಯನ್ನ ತಲುಪಿಸೋದ್ರಿಂದ ಮತ್ತೆ ಜನಸಾಮಾನ್ಯ ಕೂಡ ಪಾಲ್ಗೊಳ್ಳಿಕ್ಕೆ ಆಗ್ತಿರೋದ್ರಿಂದ ಈ ನ್ಯೂ ಮೀಡಿಯಾ ಅನ್ನುವಂಥದ್ದು, ಅದರಲ್ಲೂ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇದರ ಸಪೋರ್ಟ್ ಇದೆ, ದೊಡ್ಡ ಬಲವಾಗಿದೆ. ಈಗ ವೆಬ್ಸೈಟ್ ನಮ್ಮ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ ಪ್ರೊಫೆಷನಲ್ಸ್ ಬಳಸುವಂತ ಲಿಂಕ್ಡ್ಇನ್ ಇರ್ಬೋದು, ಯಾವುದೇ ಸೈಟ್ಗಳಿದೆಯಲ್ಲ, ಇದು ಈ ನ್ಯೂ ಮೀಡಿಯಾಕ್ಕೆ ತುಂಬಾ ಸಪೋರ್ಟ್ ಆಗಿ ಒಂದು ಅದರ ಭಾಗವಾಗಿ ನಿಲ್ತದೆ. ಹಾಗಾಗಿ ಈ ರಿಲೆವೆಂಟ್ ಅನ್ಸ್ಕೊಳ್ಳಿಕ್ಕೆ ಅದು ಕೂಡ ಒಂದು ದೊಡ್ಡ ಕಾರಣ. ಆಡಿಯನ್ಸ್ ಸ್ಟಿಲ್ ವ್ಯಾಲ್ಯೂ ಎ ವೆಲ್ ರಿಸರ್ಚ್ಡ್ ಸ್ಟೋರಿ. ವೆಲ್ ರಿಸರ್ಚ್ಡ್ ಸ್ಟೋರಿ ಅಂದ್ರೆ ಇಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಸ್ಟೋರಿಗಳನ್ನ, ಅಂದ್ರೆ ಮಾನ್ಯ ನ್ಯೂಸ್ ಪೇಪರ್ ಅಲ್ಲಿ ಬರುವಾಗ ಅದನ್ನ ಲಕ್ಷಾಂತರ ಜನ ಓದ್ತಾರೆ. ಮತ್ತೆ ಇಟ್ ಕ್ಯಾನ್ ಬಿ ಡಾಕ್ಯುಮೆಂಟೆಡ್ ಅಲ್ವಾ. ನ್ಯೂಸ್ ಪೇಪರ್ ಬಂದಾಗ ಕೆಲವರಿಗೆ ಸಂಗ್ರಹಿಸುವಾಗಿರ್ತದೆ. ಒಂದು ತಪ್ಪು ಬಂದರೂ ಕೂಡ ಆ ತಪ್ಪನ್ನ ಎಷ್ಟೋ ಲಕ್ಷ ಜನ, ಕೋಟಿ ಜನ ಓದಬಹುದು. ಮತ್ತೆ ಅದನ್ನ ಆ ತಪ್ಪನ್ನ ಮತ್ತೆ ತೋರಿಸಿ ಹೇಳ್ಬೋದು. ಹಾಗಾಗಿ ನ್ಯೂಸ್ ಪೇಪರ್ ನಲ್ಲಿ ಇಟ್ ಕ್ಯಾನ್ ಬಿ ಡಾಕ್ಯುಮೆಂಟೆಡ್ ಅಂಡ್ ಇಟ್ ಶುಡ್ ಬಿ ಎ ರಿಲಯಬಲ್ ಸೋರ್ಸ್ ಅಂತ ಎಲ್ಲರೂ ನಂಬಿದ್ದಾರೆ, ಅದು ರಿಲಯಬಲ್ ಸೋರ್ಸ್ ಅಂತ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ತುಂಬಾ ಜಾಗ್ರತೆ ಮಾಡ್ತಾರೆ. ತುಂಬಾ ಒಂದು ಸುದ್ದಿ ಬಂದ್ರೆ ಅದು ಸತ್ಯನ ಸುಳ್ಳ ಅಥವಾ ಅದನ್ನು ಬೇರೆ ಬೇರೆ ಆಂಗಲ್ ನಿಂದ ನೋಡಿ ಅದಕ್ಕೆ ಹೆಚ್ಚಿನ ವಿಷಯವನ್ನ ಸಂಗ್ರಹಿಸಿ ಆ ರೀತಿ ಮಾಡ್ತಾರೆ. ಅದಕ್ಕೆ ಅವಸರವನ್ನ ಮಾಡೋದಿಲ್ಲ. ಅವಸರದಲ್ಲಿ ಸುದ್ದಿಯನ್ನ ಹಾಕಿ ವೆಬ್ಸೈಟ್ಗಳಲ್ಲಿ ಕೆಲವರಲ್ಲೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಗಲಾಟೆ ಆಗೋದನ್ನ ನೀವು ನೋಡಬಹುದು. ಆದ್ರೆ ನ್ಯೂಸ್ ಪೇಪರ್ ನಲ್ಲಿ ಹಾಗಾಗಿ ತುಂಬಾ ಜಾಗ್ರತೆಯಿಂದ ವರದಿಗಾರನಿಂದ ಸುದ್ದಿ ಬರ್ತದೆ, ಜನಸಾಮಾನ್ಯನಿಂದ ಸುದ್ದಿ ಬರ್ಬೋದು, ಅದು ವರದಿಗಾರನಿಗೆ ತಲುಪ್ತದೆ. ವರದಿಗಾರ ಅದನ್ನ ಸಂಪಾದಕನಿಗೆ ಕಳಿಸ್ತಾನೆ. ಉಪಸಂಪಾದಕ ಅದನ್ನ ಎಚ್ಚರಿಕೆಯಿಂದ ನೋಡ್ತಾನೆ, ಶಬ್ದಗಳನ್ನ ನೋಡ್ತಾನೆ. ಏನಾದ್ರು ಡೌಟ್ ಇದ್ರೆ ಹೆಸರಿನಲ್ಲಿ, ಡೇಟ್ ಅಲ್ಲಿ, ಅಥವಾ ಇನ್ಷಿಯಲ್ ಇರ್ಬೋದು, ಜಾಗ ಇರ್ಬೋದು, ಎಲ್ಲಿ ಅಥವಾ ಸುದ್ದಿಯಲ್ಲಿ ಇರ್ಬೋದು, ಏನಾದ್ರೂ ಡೌಟ್ಗಳಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡೇ ಮುಂದೆ ಹೋಗ್ತಾರೆ. ಎಂತಾದ್ರೂ ಡೌಟ್ ಉಂಟು ಅಂತಾದ್ರೆ, ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತ ಆದ್ರೆ ಅದನ್ನ ಡ್ರಾಪ್ ಮಾಡ್ತಾರೆ. ಈ ರೀತಿ ಎಚ್ಚರಿಕೆಯಿಂದ ಕೆಲಸ ನಡೀತದೆ. ಹಾಗಾಗಿ ತುಂಬಾ ಅಥೆಂಟಿಕ್ ಆಗಿ ಒಂದು ಸುದ್ದಿ ಒಬ್ಬ ಓದುಗನಿಗೆ ತಲುಪ್ತದೆ. ಹಾಗಾಗಿ ಈಗ ನಮ್ಮ ಏನು ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಇನ್ನು ಕೂಡ ಉಳಿವಿದೆ. ಈಗಲೂ ಕೂಡ ಜನ ತುಂಬಾ ದೊಡ್ಡ ಸಂಖ್ಯೆಯ ಜನರು ಅದನ್ನೇ ನಂಬಿದ್ದಾರೆ. ಮತ್ತೆ ಪ್ರೊಫೆಷನಲ್ ಫೋಟೋಗ್ರಫಿ ಇರ್ಬೋದು, ವಿಡಿಯೋಗಳಿರ್ಬೋದು. ಪ್ರೊಫೆಷನಲ್ಸ್ ತೆಗೆದ ವಿಡಿಯೋಗಳು ನಮಗೆ ತುಂಬಾ ಚೆನ್ನಾಗಿ ಕಾಣ್ತವೆ. ಎಷ್ಟೇ ಆದ್ರೂ ನಾವು ಅಮೆಚ್ಯೂರ್ಸ್ ತೆಗೆದಾಗ, ಹವ್ಯಾಸಿಗಳು ತೆಗೆದಾಗ ನಮಗೆ ಅದರ ಬಗ್ಗೆ ಅರ್ಧಂಬರ್ಧ ಗೊತ್ತಿರುತ್ತದೆ. ಹಾಗಾಗಿ ತುಂಬಾ ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ತುಂಬಾ ಸುಲಭ. ಫೋಟೋಗ್ರಾಫರ್ಸ್, ಪ್ರೊಫೆಷನಲ್ಸ್ ತೆಗೆದದ್ದು ಹೇಗಿರುತ್ತೆ, ನಾವು ತೆಗೆದದ್ದು ಹೇಗಿರುತ್ತೆ. ಹಾಗಾಗಿ ಈ ನ್ಯೂಸ್ ಪೇಪರ್ ಅಥವಾ ಸಾಂಪ್ರದಾಯಿಕ ಮಾಧ್ಯಮಗಳ ಮೇಲೆ ನ್ಯೂ ಮೀಡಿಯಾ ಇನ್ನೂ ಕೂಡ ದೊಡ್ಡ ರೀತಿಯ ಪರಿಣಾಮವನ್ನು ಬೀರಲಿಲ್ಲ, ಆದರೆ ಕೆಲವು ಬದಲಾವಣೆಗಳಿಗೆ ಕಾರಣವಾಗಿದೆ. Talented and skilled journalists are successfully adapting and evolving. ಈಗ ಏನ್ ಮಾಡಿದೆ ಅಂದ್ರೆ ಒಂದು ಬದಲಾವಣೆಗೆ ಕಾರಣವಾಗಿದೆ ಅಂತ ನಾನು ಹೇಳಿದೆ. ಅಂದ್ರೆ ಈಗ ಸಾಂಪ್ರದಾಯಿಕ ಪತ್ರಕರ್ತರು ಅಥವಾ ಪತ್ರಿಕೋದ್ಯಮದಲ್ಲಿ ಈ ಹೊಸತನವನ್ನ ಅಳವಡಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬಂದಿದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾಗಳನ್ನ ಈ ಏನು ಅಂತ ಹೇಳಿದ್ರೆ ವೃತ್ತಪತ್ರಿಕೆಗಳು ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಅವುಗಳಿಂದ ಸುದ್ದಿಯನ್ನು ತೆಗೆದುಕೊಳ್ಬೇಕಾಗ್ಬೋದು, ಅಥವಾ ಈಗ ಸುದ್ದಿಯನ್ನ ಮೊದಲು ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ಬೇಕಾಗ್ಬೋದು. ಯಾಕೆಂತ ಹೇಳಿದ್ರೆ ಸುದ್ದಿ ಮಾನಸಕ್ಕಾಗುವಾಗ ತುಂಬಾ ಜನರಿಗೆ ರೀಚ್ ಆಗಿರ್ತದೆ. ಅದರ ಇನ್ ಡೆಪ್ತ್ ಆಗಿ ನಾವು ಕೊಡ್ತೇವೆ ಅಂತ ಹೊರತಾಗಿ ಸುದ್ದಿ ಹೊಸದಾಗಿರೋದಿಲ್ಲ ಆಗ. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಕೊಡಬೇಕು, ಅಥವಾ ಸೋಷಿಯಲ್ ಮೀಡಿಯಾದ ಬಂದ ಸುದ್ದಿಯನ್ನ ನಾವು ಮಾರನೇ ನ್ಯೂಸ್ ಪೇಪರ್ಗೆ ಹೇಗೆ ಕೊಡಬೇಕು, ಟೆಕ್ನಾಲಜಿಯನ್ನ ಯಾವ ರೀತಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ಆ ಟೆಕ್ನಾಲಜಿಯನ್ನ ನಾವು ಕಲ್ತ್ಕೊಂಡು ಯಾವ ರೀತಿ ಬಳಸ್ಕೊಳ್ಬಹುದು, ಇದನ್ನೆಲ್ಲ ಕೂಡ ಒಬ್ಬ ಟ್ಯಾಲೆಂಟೆಡ್ ಮತ್ತೆ ಸ್ಕಿಲ್ಡ್ ಜರ್ನಲಿಸ್ಟ್ ಕಲ್ತ್ಕೊಳ್ತಾ ಇದ್ದಾನೆ, ಬದಲಾಗ್ತಾ ಇದ್ದಾನೆ. ಹಾಗಾಗಿ ಮಾಧ್ಯಮ ಕೂಡ ಬದಲಾಗ್ತಾ ಇದೆ, ಟ್ರೆಡಿಷನಲ್ ಮೀಡಿಯಾ ಕೂಡ ಬದಲಾಗ್ತಾ ಇದೆ. ನ್ಯೂ ಮೀಡಿಯಾ ಮತ್ತೆ ಟ್ರೆಡಿಷನಲ್ ಮೀಡಿಯಾದ ನಡುವೆ ಒಂದು ರೀತಿಯ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ ಎರಡೂ ಕೂಡ.
ಒಂದಕ್ಕೊಂದು ಪೂರಕವಾಗಿ ಹೋಗ್ತಾ ಇದೆ ಈಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ನ್ಯೂ ಮೀಡಿಯಾ ದೊಡ್ಡ ಪಾತ್ರವನ್ನು ವಹಿಸಬಹುದು. ಆದರೆ ಈಗ ನ್ಯೂ ಮೀಡಿಯಾದ ಪಾತ್ರ ಹೆಚ್ಚಾಗ್ತಾ ಇದೆ ಹೊರತು ಟ್ರೆಡಿಷನಲ್ ಮೀಡಿಯಾವನ್ನ ಅದು ದೂರ ಮಾಡಲಿಲ್ಲ. ಅದರ ಮೇಲೆ ಪರಿಣಾಮವನ್ನ ಹೆಚ್ಚಾಗಿ ಬೀರ್ತಾ ಇಲ್ಲ, ಬದಲಾವಣೆಗೆ ಕಾರಣವಾಗಿದೆ. ರಿಪೋರ್ಟಿಂಗ್ ನ್ಯೂ ಮೀಡಿಯಾ. ರಿಪೋರ್ಟಿಂಗ್ ಹೇಗಿರ್ತದೆ ನ್ಯೂ ಮೀಡಿಯಾಕ್ಕೆ ಅಂತ ಹೇಳಿ, ಅದು ಸ್ವಲ್ಪ ವಿಭಿನ್ನವಾಗಿರ್ತದೆ. ಮೀಡಿಯಾ ಕನ್ವರ್ಜೆನ್ಸ್ ಅಂತ ನಾವು ಕರಿತೇವೆ. ಮೀಡಿಯಾ ಕನ್ವರ್ಜೆನ್ಸ್ ಅಂತ ಹೇಳಿದ್ರೆ ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮದ ಮೇಲೆ ಪರಿಣಾಮ ಬೀರುವಂಥದ್ದು, ಅಥವಾ ಎರಡು ಮಾಧ್ಯಮಗಳು ಒಟ್ಟಿಗೆ ಕಾರ್ಯನಿರ್ವಹಿಸುವುದು, ಅಥವಾ ಎರಡು ಟೆಕ್ನಾಲಜಿಗಳು ಜೊತೆಯಾಗಿ ಈ ಮಾಧ್ಯಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವುದು. ನಾನು ಈಗಾಗಲೇ ಮೊಬೈಲ್ ಫೋನ್ನ ಬಗ್ಗೆ ಹೇಳಿದೆ. ಮೊಬೈಲ್ ಫೋನ್ ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಇದೆ ಮೊಬೈಲ್ ಫೋನ್ನಲ್ಲಿ, ಅದೇ ರೀತಿ ಈಗ ಫೋಟೋವನ್ನು ಕಳಿಸ್ಲಿಕ್ಕಾಗ್ತದೆ, ಸುದ್ದಿಯನ್ನು ಕಳಿಸ್ಲಿಕ್ಕಾಗ್ತದೆ, ಮತ್ತೆ ವಿಡಿಯೋವನ್ನು ಕಳಿಸ್ಲಿಕ್ಕಾಗ್ತದೆ, ಸೋಷಿಯಲ್ ಮೀಡಿಯಾವನ್ನ ನೋಡ್ಲಿಕ್ಕಾಗ್ತದೆ, ಅದು ಸೋಷಿಯಲ್ ಮೀಡಿಯಾಕ್ಕೆ ನಾವು ಅಪ್ಲೋಡ್ ಮಾಡ್ಲಿಕ್ಕಾಗ್ತದೆ. ಆ ರೀತಿ ಮೀಡಿಯಾ ಇಲ್ಲಿ ಟೆಕ್ನಾಲಜಿ ಅನ್ನುವಂಥದ್ದು ಮಾತಾಡ್ಲಿಕ್ಕೂ ಆಗ್ತದೆ. ಅದರಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಕೂಡ ಮಾಡ್ಲಿಕ್ಕಾಗ್ತದೆ. ಈ ರೀತಿ ನಾವು ಸಾಧ್ಯ ಇದೆ. ಹಾಗಾಗಿ ಇವುಗಳನ್ನು ನಾವು ಪರಿಣಾಮಕಾರಿಯಾಗಿ ನ್ಯೂ ಮೀಡಿಯಾಕ್ಕೆ ರಿಪೋರ್ಟಿಂಗ್ ನಲ್ಲಿ ಬಳಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಮ್ದೊಂದು ವೆಬ್ಸೈಟ್ ಇದೆ ಅಂತ ಹೇಳಿದ್ರೆ ನಾವು ಫೋಟೋವನ್ನ ಮೊಬೈಲ್ ಮೂಲಕ ತೆಗಿಬಹುದು, ವಿಡಿಯೋವನ್ನ ಮೊಬೈಲ್ ಮೂಲಕ ತೆಗಿಬಹುದು, ಸುದ್ದಿಯನ್ನ ಮೊಬೈಲ್ ಮೂಲಕ ಸಂಗ್ರಹಿಸಬಹುದು. ನಾವು ವೆಬ್ಸೈಟ್ ಹೊರಗಡೆ ಇದ್ದೇವೆ ಎಲ್ಲಿಂದ ಆದ್ರೆ, ಯಾರೋ ವೆಬ್ಸೈಟ್ ಅನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಸುದ್ದಿಯನ್ನ ವೆಬ್ಸೈಟ್ ಯಾರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಕಳಿಸಬಹುದು. ಈ ರೀತಿ ಮೀಡಿಯಾ ಕನ್ವರ್ಜೆನ್ಸ್ ಅನ್ನುವಂಥದ್ದು ಈ ನಾವು ಮಾಧ್ಯಮದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಅಂದ್ರೆ ಮತ್ತೊಂದು ಹೇಳಿದ್ರೆ, ಒಂದೇ ಸಂಸ್ಥೆ ಬೇರೆ ಬೇರೆ ರೀತಿಯ ನ್ಯೂ ಮೀಡಿಯಾವನ್ನ ಕೂಡ ಹೊಂದಿರ್ತದೆ. ಟ್ರೆಡಿಷನಲ್ ಮೀಡಿಯಾ ಪತ್ರಿಕೆಯನ್ನು ನಡೆಸ್ತದೆ, ಚಾನಲ್ ಅನ್ನು ನಡೆಸ್ತದೆ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸೈಟ್ ಅನ್ನ ಇರ್ತದೆ. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳನ್ನು ನಡೆಸ್ತದೆ. ಮತ್ತೆ ಸೆಕೆಂಡರಿ ಸೋರ್ಸಸ್, ಫಾರ್ ಎಕ್ಸಾಂಪಲ್, ತುಂಬಾ ವೆಬ್ಸೈಟ್ಗಳಿಗೆ ಸುದ್ದಿ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದ್ರೆ, ಆ ವೆಬ್ಸೈಟ್ಗಳಿಗೆ ಸೋರ್ಸಸ್ ಯಾವುದು ಅಂತ ಹೇಳಿದ್ರೆ ನಮ್ಮ ಪತ್ರಿಕೆಗಳಿರ್ಬೋದು, ಅಥವಾ ಚಾನೆಲ್ಗಳು, ಟಿವಿ ಚಾನೆಲ್ಗಳು. ಅದು ನಮ್ಮ ಲೋಕಲ್ ಚಾನೆಲ್ಗಳು ಕೆಲವೊಮ್ಮೆ ರಾಷ್ಟ್ರೀಯ ಚಾನೆಲ್ಗಳನ್ನ, ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ಗಳನ್ನ ಬಳಸ್ಕೊಂಡು ಸುದ್ದಿಯನ್ನು ಸಂಗ್ರಹಿಸ್ತವೆ. ಈ ನಮ್ಮ ಲೋಕಲ್ ಸ್ಥಳೀಯ ಚಾನೆಲ್ಗಳೇನಿದೆ, ಈ ದೊಡ್ಡ ರಾಜ್ಯ ಮಟ್ಟದ ಚಾನೆಲ್ಗಳು ಏನಿದಾವೆ, ರಾಷ್ಟ್ರ ಮಟ್ಟದ ಚಾನೆಲ್ಗಳು, ಅವುಗಳನ್ನ ಆಧರಿಸಿ ಸುದ್ದಿಯನ್ನ ಬರೀತಾವೆ. ಆ ರೀತಿ ಮತ್ತೆ ಈ ಚಾನೆಲ್ಗಳು ಕೆಲವೊಮ್ಮೆ ಎಲ್ಲಿಂದ ಸುದ್ದಿ ಸಂಗ್ರಹಿಸ್ತವೆ ಅಂತ ಹೇಳಿದ್ರೆ, ಅವರ ರಿಪೋರ್ಟರ್ ಇರ್ತಾರೆ, ಸ್ಟ್ರಿಂಜರ್ಸ್ ಇರ್ತಾರೆ ಹೆಚ್ಚಿನ ಸಮಯದಲ್ಲಿ. ಆದರೆ ಕೆಲವೊಮ್ಮೆ, ಫಾರ್ ಎಕ್ಸಾಂಪಲ್, ಪ್ರಧಾನಮಂತ್ರಿ ಯಾವುದೋ ಟ್ವಿಟರ್ ನಲ್ಲಿ ಒಂದು ವಿಷಯವನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಈ ಚಾನೆಲ್ಗಳು ಯಾವುದು ಸುದ್ದಿಯ ಮೂಲ ಅವರಿಗೆ, ಆಗ ಸೋಷಿಯಲ್ ಮೀಡಿಯಾವೇ ಸುದ್ದಿಯ ಮೂಲ ಆಗ್ತದೆ. ಹಾಗಾಗಿ ನ್ಯೂ ಮೀಡಿಯಾದಲ್ಲಿ ಹೆಚ್ಚಿನ ಸಲ ಸುದ್ದಿಯ ಮೂಲ ಮತ್ತೊಂದು ಮಾಧ್ಯಮವೇ ಆಗಿರ್ತದೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಹಾಗಾಗಿ ಯಾಕೆಂದ್ರೆ ಇದು ವೇಗವಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸುದ್ದಿಯನ್ನ ಒಬ್ಬ ರಿಪೋರ್ಟರ್ನ ಮುಖಾಂತರನೇ ಇಲ್ಲಿ ಸಂಗ್ರಹಿಸಲಾಗ್ತದೆ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಒಬ್ಬ ಜನಸಾಮಾನ್ಯ ಆ ಸುದ್ದಿಯನ್ನ ಕಳಿಸಬಹುದು. ಯಾರೋ ಒಬ್ಬ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಅನ್ನು ನೋಡ್ತಾ ಇದ್ದವನು ಅಲ್ಲಿ ಅದನ್ನ ಏನೋ ವಿಡಿಯೋ ಮಾಡಿದ್ದಾನೆ, ಫೋಟೋ ಮಾಡಿದ್ದಾನೆ, ಅವನೊಂದು ಸುದ್ದಿಯನ್ನ ಒಂದು ವೆಬ್ಸೈಟ್ಗೆ ಅಥವಾ ನ್ಯೂಸ್ ಪೇಪರ್ಗೆ ಅಥವಾ ಚಾನಲ್ಗೆ ಕಳಿಸಬಹುದು. ಇಲ್ಲಿ ಒಂದು ಪ್ರವಾಹ ಬರ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಆ ಊರಿನ ಜನರು ಪ್ರವಾಹದ ವಿಡಿಯೋವನ್ನ ತೆಗೆದು ಚಾನಲ್ಗೆ ಕಳಿಸಬಹುದು. ಈಗ ತುಂಬಾ ಚಾನಲ್ಗಳು ಕೂಡ ವಾಟ್ಸ್ಆಪ್ ನಂಬರ್ಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೇವೆ. ಯಾವ ಕಾರಣಕ್ಕೆ ಅಂದ್ರೆ ಇದಕ್ಕೋಸ್ಕರನೇ, ಅಂದ್ರೆ ಜನಸಾಮಾನ್ಯರ ಸಹಾಯದಿಂದ ಸುದ್ದಿಯನ್ನ ಸಂಗ್ರಹ ಮಾಡೋದು. ಈ ರೀತಿಯಲ್ಲಿ ಕನ್ಫರ್ಮೇಶನ್ಗೂ ಕೂಡ ಅವರ ಸಹಾಯವನ್ನ ತೆಗೆದುಕೊಳ್ತಾವೆ. ಆ ರೀತಿ ಸೆಕೆಂಡರಿ ಸೋರ್ಸ್ ಬಳಕೆ ಆಗ್ತದೆ. ಸೋಷಿಯಲ್ ಮೀಡಿಯಾ ವೈಡ್ಲಿ ಯೂಸ್ಡ್ ಸೋರ್ಸ್. ಮತ್ತೊಂದು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮ ಸುದ್ದಿಯನ್ನ ಪ್ರಕಟ ಮಾಡಬಹುದು, ಅಥವಾ ಸೋಷಿಯಲ್ ಮೀಡಿಯಾವನ್ನೇ ಸೋರ್ಸ್ ಆಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಟೆಲಿವಿಷನ್ ಚಾನೆಲ್ಗಳನ್ನ ನಾವು ಸೋರ್ಸ್ ಆಗಿ ಬಳಸ್ಕೊಳ್ಬಹುದು ನ್ಯೂ ಮೀಡಿಯಾದಲ್ಲಿ. ಸಿಟಿಜನ್ ಜರ್ನಲಿಸಂ, ಈಗಾಗಲೇ ನಾನು ಹೇಳಿದ ಹಾಗೆ ಜನಸಾಮಾನ್ಯರು ಕೂಡ ನಮಗೆ ಸುದ್ದಿಯ ಮೂಲಗಳಾಗಬಹುದು. ಹಾಗಾಗಿ ನಾವು ನ್ಯೂಸ್ ಪೇಪರ್ ನಲ್ಲಿ ನಾವು ಟ್ರೆಡಿಷನಲ್ ಏನು ಸುದ್ದಿಯ ಮೂಲ ಅನ್ನೋದು ಓದುವಾಗ, ಅಥವಾ ನಾವು ಅದು ಸ್ವಲ್ಪ ವಿಭಿನ್ನವಾಗಿರ್ತದೆ. ರಿಪೋರ್ಟಿಂಗ್ ಬರ್ತದೆ, ಮತ್ತೆ ಸಿಟಿಜನ್ ಜರ್ನಲಿಸಂ ಕೂಡ ಬರ್ತದೆ ಅಷ್ಟೇ, ಆ ರೀತಿಯಲ್ಲಿ ಬರ್ತದೆ. ಆದ್ರೆ ಇಲ್ಲಿ ನ್ಯೂ ಮೀಡಿಯಾದಲ್ಲಿ ತುಂಬಾ ಬಗೆಯ ಸೋರ್ಸ್ಗಳನ್ನ ನಾವು ಬಳಸ್ಕೊಳ್ಬಹುದು. ಯಾವುದಕ್ಕೋಸ್ಕರ? ರಿಪೋರ್ಟಿಂಗ್, ನ್ಯೂ ಮೀಡಿಯಾದಲ್ಲಿ ಒಂದು ಸುದ್ದಿಯನ್ನ ಹಾಕ್ಲಿಕ್ಕೋಸ್ಕರ. ಹಾಗಾಗಿ ಒಮ್ಮೊಮ್ಮೆ ಇದು ಬಳಕೆ ಆಗ್ತದೆ, ದುರ್ಬಳಕೆ ಆಗ್ತದೆ, ಧನಾತ್ಮಕ ಅಂಶಗಳಿದ್ದಾವೆ, ಋಣಾತ್ಮಕ ಅಂಶಗಳಿದ್ದಾವೆ. ಆದ್ರೂ ಕೂಡ ನ್ಯೂ ಮೀಡಿಯಾ ಅನ್ನುವಂಥದ್ದು ಭವಿಷ್ಯದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತದೆ. ಈಗಾಗಲೇ ತನ್ನ ರಿಲೆವೆನ್ಸ್ ಅನ್ನ ಅದು ಪ್ರಸ್ತುತಪಡಿಸಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅದಕ್ಕೆ ಒಗ್ಗಿಕೊಳ್ಬೇಕಾದ ಅನಿವಾರ್ಯತೆ ಕೂಡ ಇದೆ. ಈ ಭಾಗದಲ್ಲಿ ನಾವು ನ್ಯೂ ಮೀಡಿಯಾವನ್ನ ಕಲಿತಿದ್ದೇವೆ. ಮುಂದಿನ ಭಾಗದಲ್ಲಿ ಭೇಟಿ ಆಗ್ತೇನೆ. ಬಾಯ್.